ಸ್ಟ್ರೈಕ್ ಶಬರಿ ಬಳಸ್ತಾ ಇದ್ದಾರೆ. ಫೈನಲ್ ಪಂದ್ಯಾಟ. ಶಿವಲ್ಲಿ ಹರೀಶ್ ಸ್ಟ್ರೈಕರ್ ಭಾಗದಲ್ಲಿ ಎಸ್ ಗಾರ್ಕೆಲೆ ಅಶ್ವಿನ್. ಫೈನಲ್ ಪಂದ್ಯಾಟ. ಈ ಮಧ್ಯೆ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೂರಿ ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಲ್ಲಿ ಹರೀತ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಬರಬೇಕು. ಅಲ್ಲಿ ತಪ್ಪಿ ಹೊಸ ದಾಟಿಗ. ಕೊನೆಯ 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಫೈನಲ್ ಪಂದ್ಯಾಟ. ಈ ಮತ್ತೆ ತಟ್ಟಿಮುಟ್ಟಿ ಓಟನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ರನ್ಔಟ್ ಸೂಚನೆಗಳು ರವಾನಿಸ್ತಾ ಇದ್ದಾರೆ. ಇನ್ನೊಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಕೊನೆಯ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಶೀಘ್ರತೆಯಲ್ಲಿ ಬರಬೇಕು ಸರ್ ದಾಟಿಗರು. ವಿಳಂಬನ ಮಾಡಬೇಡಿ. ಎದುರಾಳಿ ತಂಡವೂ ಕೂಡ ಪಂದ್ಯಾಟ ಆಡಬೇಕು. ಶೀಘ್ರಗತಿಯಲ್ಲಿ ತೆರಳಬೇಕು. ಅದು ಶ್ರೇಯಸ್ ಹೊಸ ದಾಟಿಗ. ಒನ್ ಲಾಸ್ ಆಫ್ 2 ವಿಕೆಟ್ಸ್. ಕೊನೆ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಅಲ್ಲಿ ವೈಡ್ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಈ ಮತ್ತೆ ಬಿರುಸಿನ ಹೊಡೆತ ಅದರ ಮೂಲಕ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ 3ನೇ ಓಟವು ಕೂಡ ಪಡ್ಕೊಳ್ತಾ ಇದ್ದಾರೆ. 3 ರನ್ಸ್ ಕಂಪ್ಲೀಟೆಡ್. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಫೈನಲ್ ಪಂದ್ಯಾಟಕ್ಕಾಗಿ 5 ಲಾಸ್ ಆಫ್ 2 ವಿಕೆಟ್ಸ್. ಲಾಸ್ಟ್ 3 ಬಾಲ್ ರಿಮೈನ್ಸ್. ಈ ತರವೇ ಪ್ರದೀಪ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಂಸಿಸಿ ಗೌರಿಬಿದನೂರು ಪರವಾಗಿ ಮತ್ತೆ ಹುದ್ದೆರಿ ಆಘಾತವನ್ನು ಪಡ್ಕೊಳ್ತಾ ಇದೆ. 5 ಲಾಸ್ ಆಫ್ 3 ವಿಕೆಟ್ಸ್. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇವೆ. ಲಾಸ್ಟ್ 2 ಬಾಲ್ ರಿಮೈನ್ಸ್. ಎ ಬಿ ದಾಸ್ ಹೊಸ ದಾಟಿಗ. ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಅಲ್ಲಿ ಸಿದ್ಧತೆಯಲ್ಲಿರಬೇಕು. ಯಲಹಂಕ 11 ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಜಮಾವಣೆಯನ್ನು ಪಡ್ಕೋಬೇಕು. ಗಮನಿಸಿಕೊಳ್ಳಿ ಪಂದ್ಯ ಮುಗಿದ ಬಳಿಕ. ಈ ಬಾರಿ ಮತ್ತೊಂದು ರನ್ಔಟ್ ರೂಪದಲ್ಲಿ ಹುದ್ದಾರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಅದರ ಮೂಲಕ ಸೀಮಾರೇಖೆಯ ಹೊರಭಾಗದ ಕ್ರಮಿಸಾದ ಸಿಕ್ಸರ್. 6 ಓಟದ ಹೆಚ್ಚುವರಿ ಮುಖ್ಯವಾಗಿ ಕೊನೆಯ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸುತ್ತಾ ಇದ್ದಾರೆ. ಯಲಹಂಕ 11 ದಾಟಿಗರು 11 ಓಟವನ್ನು ಪಡ್ಕೊಳ್ತಾ ಇದೆ.
ಯಲಹಂಕ 11 ಜಯಕ್ಕಾಗಿ ಎಂಸಿಸಿ ಗೌರಿಬಿದನೂರು ತಂಡಕ್ಕೆ 6 ಚೆಂಡುಗಳ ಮುಂದೆ 12 ಓಟವನ್ನು ದಾಖಲಿಸಬೇಕಾಗಿದೆ. ಅದು ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಜವಾಬ್ದಾರಿಯನ್ನು ಪಡ್ಕೋಬೇಕು. ಯಲಹಂಕ 11 6 ಚೆಂಡು 12 ಓಟವನ್ನು ದಾಖಲಿಸಬೇಕಾಗಿದೆ. ಫೈನಲ್ ಪಂದ್ಯಾಟ ಕೊನೆಯ ಹಂತಕ್ಕೆ ಸಾಗ್ತಾ ಇದೆ. ನಿನ್ನೆಯ ದಿನ ಶುಭಾರಂಭ ಪಡ್ಕೊಂಡಿರ್ತಕ್ಕಂಥ ಪಂದ್ಯಾವಳಿಗಳು ಇವತ್ತಿನ ದಿನ ಫೈನಲ್ ಪಂದ್ಯಾಟದ ಮುಕ್ತಾಯ ಬಳಿಕ ಸಮಾರಂಭದೊಂದಿಗೆ ಪಂದ್ಯಾಟ ಮುಕ್ತಾಯವನ್ನು ಪಡ್ಕೊಳ್ಳುತ್ತೆ. ವಾಸಿಂ ಮತ್ತು ಅಖಿಲ್ ಆರಂಭಿಕ ದಾಟಿಗರು. ಅಲ್ಲಿ ಪಂದ್ಯಾಟ ಶೀಘ್ರಗತಿಯಲ್ಲಿ ಮುಂದುವರಿಕೆಯನ್ನು ಮಾಡಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ವಾಸಿಂ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಯಶಸ್ ಗಾರ್ಗೆ ಭಾಗದಲ್ಲಿ 6 ಚೆಂಡು 12 ಓಟವನ್ನು ದಾಖಲಿಸಬೇಕಾಗಿದೆ. ವಾಸಿಂಗೆ ಸತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅದು ವಸೀಂ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 2,000 ನಗದು ಘೋಷಣೆ ಆಗ್ತಾ ಇದೆ. ನ್ಯೂರಾಜ್ ಮೆಲೋಡಿಸ್ ಮಾಲೀಕರಾಗಿರ್ತಕ್ಕಂಥ ಬಸವರಾಜರ ಮುಖೇನವಾಗಿ ವಸೀಂ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ 2,000 ನಗದು ಘೋಷಣೆ ಆಗ್ತಾ ಇದೆ. ಈ ಮಧ್ಯೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ 4 ಚೆಂಡು 12 ಓಟದ ಅವಶ್ಯಕತೆ. ವಾಸಿಂಗೆ ಸತ ಚೆಂಡು ಕೇವಲ 1 ಓಟಕ್ಕೆ ಅವಕಾಶಗಳು ಮಾಡಿಕೊಟ್ರು. 3 ಚೆಂಡುಗಳ ಮುಂದೆ 11 ಓಟವನ್ನು ದಾಖಲಿಸಬೇಕಾಗಿದೆ. 3 ಬಾಲ್ 11 ರನ್ಸ್. ಅಖಿಲ್ಗೆ ಸತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. 2 ಸೆತ 11 ಓಟಗಳು ಬರಬೇಕಾಗಿದೆ. ತೀರಾ ಚೆಂಡು ದಾಡಿಗಳಿಗೆ ಕಂಡು ಬರ್ತಾ ಇಲ್ಲ. ಮತ್ತೆ ಹುದ್ದೆರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಅಖಿಲ್ ಇನ್ನಿಂಗ್ಸ್ ಮುಕ್ತಾಯ. ಕೊನೆಯ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಬಹುತೇಕ ಒಂದು ಲೀಗಲ್ ಡಿಲಿವರಿ ಯಲಹಂಕ 11 ತಂಡಕ್ಕೆ ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಳ್ಳುತ್ತೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಓಟವನ್ನು ಬಿಟ್ಟುಕೊಟ್ರೆ ಮಾತ್ರ ಎದುರಾಳಿ ಎಂಸಿಸಿ ತಂಡ ಇನ್ನೂ ಕೂಡ ಪಂದ್ಯಾಟವನ್ನು ಜೀವಂತವಾಗಿ ಇಟ್ಕೊಂಡು ಪಂದ್ಯಾಟ ಆಡುತ್ತೆ. ಗಮನಿಸಿಕೊಳ್ಳಿ, ಕೊನೆಯ ಎಸೆತ 11 ಓಟದ ಅವಶ್ಯಕತೆ. ರಹಮಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಹಮಾನ್ಗೆ ಸತ ಚೆಂಡು ಡಾಟ್ ಬಾಲ್. ತನ್ನ ಮುಖ್ಯವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಸೀಸನ್ 3 ವಿನ್ನರ್ ಪ್ರಶಸ್ತಿಯನ್ನ ಯಲಹಂಕ 11 ಪಡ್ಕೊಳ್ತಾ ಇದೆ. ಅಭಿನಂದನೆಗಳ ತಿಳಿಸ್ತಾ ಇದ್ದೇವೆ ಯಲಹಂಕ 11. ಅದೇ ರೀತಿ ರನ್ನರ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಎಂಸಿಸಿ ಗೌರಿಬಿದನೂರು ತಂಡಕ್ಕೆ
ಕೃತಜ್ಞತೆ ಗೌರವತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ಮೀಡಿಯಾ ಸಿಬ್ಬಂದಿ ವರ್ಗದವರು ದಯವಿಟ್ಟು ಇಲ್ಲಿ ವೇದಿಕೆ ಬಳಿ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರು ದಯವಿಟ್ಟು ಬರಬೇಕು. ಇಲ್ಲಿ ನಮ್ಮ ಮುಖ್ಯ ವೇದಿಕೆ ಬಳಿ ಬನ್ನಿ. ಅಲ್ಲಿ ಫೈನಲ್ ಪಂದ್ಯಾಟ ಮುಕ್ತಾಯ ಪಡ್ಕೊಳ್ತಾ ಇದೆ. 20 ತಂಡಗಳಾಗಿ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಜಯವನ್ನ ದಾಖಲಿಸ್ತಾ ಇದೆ. ಯಲಹಂಕ ಇಲೆವೆನ್ ಅದು ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಗಡ್ಡಾತಿ ಗಡ್ಡರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದ ಸಂಸ್ಥೆ ಯೂತ್ ಕಾಂಗ್ರೆಸ್ನ ಪರವಾಗಿ ಹಾಗೂ ಲಯನ್ಸ್ ಸಂಸ್ಥೆಯ ಪರವಾಗಿ ಅಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಡ್ಡಾತಿ ಗಡ್ಡರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಶಾಲ್ವಾ ಹಾಗೂ ಹಾರನ್ನು ಒದಗಿಸುವ ಮುಖ್ಯವಾಗಿ ಮೊಮೆಂಟನ್ನು ನೀಡುವ ಮುಖ್ಯವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ.